ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ಗೆ ಸ್ವಾಗತ. ಕರಿಮಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಇವಾಗ ರಾಧಾ ಮೇಡಮ್ ಹೇಗಿದ್ದಾರೋ ಏನೋ ಕಾಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ರಾಧಾ ಮೇಡಮ್ಗೆ ಸಾಹಿತ್ಯ ಕಾಲ್ ಮಾಡ್ತಾ ಇರ್ತಾಳೆ. ಇತ್ತ ಇವಳು ಯಾಕಪ್ಪ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದಾಳೆ ಅಂತ ಅನ್ಕೊಂಡು ಹೇಳು ಸಾಹಿತ್ಯ ಅಂತ ರಾಧಾ ಮೇಡಮ್ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಮೇಡಮ್ ನೀವು ಆರಾಮಾಗಿದ್ದೀರಾ ತಾನೆ, ನಿಮ್ಗೆ ಏನನ್ನು ಕೂಡ ಆಗಿಲ್ಲ ತಾನೆ, ನಾನು ಇವಾಗ ಅಲ್ಲಿಗೆ ಬರ್ತಾ ಇದ್ದೀನಿ ಮೇಡಮ್ ಅಂತ ಸಾಹಿತ್ಯ ಹೇಳ್ತಾಳೆ. ಅಯ್ಯೋ ಸಾಹಿತ್ಯ, ಇದೇನಮ್ಮ, ನನ್ಗೇನಾಗಿದೆ, ನಾನ್ ಚೆನ್ನಾಗಿನೇ ಇದ್ದೀನಿ ನೋಡು, ಇವಾಗ ನೀನ್ ಇಷ್ಟೊತ್ತಿನಲ್ಲಿ ಮನೆಗ್ ಬರೋದ್ ಬೇಡ, ನೀನು ನಾಳೆನೆ ಬಾ, ನನ್ಗೆ ಏನೂ ಆಗಿಲ್ಲಮ್ಮ, ನಾನು ಆರಾಮಾಗಿ ಮಲ್ಕೊಂಡಿದ್ದೀನಿ ಅಂತ ರಾಧಾ ಮೇಡಮ್ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಅವ್ರ ಮನೆ ಕಾಲಿಂಗ್ ಬೆಲ್ ಕೂಡ ರಿಂಗ್ ಆಗ್ತಾ ಇರುತ್ತೆ. ನೋಡಮ್ಮ ಸಾಹಿತ್ಯ, ಇವಾಗ ಕಾಲಿಂಗ್ ಬೆಲ್ ಬೇರೆ ರಿಂಗ್ ಆಗ್ತಾ ಇದೆ, ನಾನು ಫೋನ್ ಇಡ್ತೀನಿ ಅಂತ ಹೇಳ್ಕೊಂಡು ಫೋನ್ ಕಟ್ ಮಾಡಿ ಹಾಗೆ ಡೋರ್ ಓಪನ್ ಮಾಡಕ್ಕಂತ ಹೋಗ್ತಾರೆ. ಈ ಕಡೆ ಸಾಹಿತ್ಯ ಮಾತ್ರ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು, ಅಲ್ಲ ಇಷ್ಟೊತ್ನಲ್ಲಿ ಮನೆಗೆ ಯಾರು ಬಂದಿದ್ದಾರೆ, ಕಾಲಿಂಗ್ ಬೆಲ್ ಬೇರೆ ಸದ್ದಾಯ್ತು ಅಂತ ಹೇಳ್ತಿದಾರಲ್ಲ, ರಾಧಾ ಮೇಡಮ್ಗೆ ಏನಾದ್ರೂ ಇವಾಗ ಅಪಾಯ ಆಗುತ್ತಾ ಏನು ಅಂತ ಸಾಹಿತ್ಯ ಮಾತ್ರ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಇವರು ಓಪನ್ ಮಾಡ್ತಿದ್ದಂಗೆನೆ, ಮೇಡಮ್ ನಿಮ್ಗೊಂದು ಕೊರಿಯರ್ ಇದೆ ಅಂತ ಹೇಳ್ಬಿಟ್ಟು ಒಂದ್ ಹುಡುಗ ಒಂದ್ ಬಾಕ್ಸ್ ನ ತಗೊಬಂದು ಕೊಡ್ತಾನೆ. ಅಲ್ಲಪ್ಪ ಇಷ್ಟೊತ್ನಲ್ಲಿ ಯಾವ ಕೊರಿಯರು ಅಂತ ಅವಾಗ ರಾಧಾ ಮೇಡಮ್ ಕೇಳ್ತಾರೆ. ಮೇಡಮ್ ಸಂಜೆನೆ ಕೊಡ್ಬೇಕಾಗಿತ್ತು, ಆದ್ರೆ ಮಳೆ ಅಲ್ವಾ ಮೇಡಮ್, ಹಾಗಾಗಿ ನನ್ ಬೈಕ್ ಹಾಳಾಗಿತ್ತು, ಅದಕ್ಕೆ ಇವಾಗ ತಂದ್ಕೊಟ್ಟಿದೀನಿ ಅಂತ ಹುಡುಗ ಹೇಳ್ತಾನೆ. ಅದ್ ಸರಿಯಪ್ಪ, ಸೈನ್ ಮಾಡ್ಬೇಕಲ್ವಲ್ಲ ಅಂತ ಅವಾಗ ರಾಧಾ ಮೇಡಮ್ ಕೇಳ್ತಾರೆ. ಬೇಡ ಮೇಡಮ್, ಸೈನ್ ಏನ್ ಬೇಡ ಅಂತ ಹೇಳ್ಕೊಂಡು ಆ ಹುಡುಗ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ರಾಧಾ ಮೇಡಮ್ ಮಾತ್ರ ಕೊರಿಯರ್ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆನೆ ಅದ್ರೊಳಗಡೆಯಿಂದ ಒಂದು ಹಾವು ಇರುತ್ತೆ, ಅವ್ರ ಕೈಗೆ ಕಚ್ಚಿಬಿಟ್ಟು ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಗ ರಾಧಾ ಮೇಡಮ್ ಮಾತ್ರ ತುಂಬಾನೇ ಗಾಬರಿಂದ ಅವರು ಅಲ್ಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇನ್ನ ಒಂದ್ ಕಡೆ ಸಾಹಿತ್ಯ ಮಾತ್ರ, ಮೇಡಮ್ ಏನ್ ಆಗಿರ್ಬೋದು, ಅವ್ರಿಗೆ ಏನಾದ್ರೂ ಕೂಡ ಅಪಾಯ ಆಗಿದ್ಯಾ ಏನು ಅಂತ ಹಾಗೆ ಕಾರಲ್ಲಿ ಬರ್ತಾ ಅವಳನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ಪ್ರಸನ್ನ ಮಾತ್ರ ಅವ್ರ ಫೇಕ್ ಅಮ್ಮಪ್ಪನ ರೂಮಿಗೆ ಬಂದ್ಬಿಟ್ಟು, ನೋಡಿ ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡ್ಬೇಕು, ನೀವು ಇಲ್ಲೇ ಇದ್ದಷ್ಟು ದಿನ ನನ್ಗೆ ಇವಾಗ ಅಪಾಯ ಕಟ್ಟಿಟ್ ಬುದ್ಧಿ ಅಂತ ಪ್ರಸನ್ನ ಹೇಳ್ತಾ ಇರ್ಬೇಕಾದ್ರೆ, ನೋಡಪ್ಪ ಏನಪ್ಪ ಇವಾಗ ಈಗಷ್ಟೇ ನಾವು ಬಂದಿದೀವಿ, ಉಣ್ಕೊಂಡು ತಿನ್ಕೊಂಡು ಒಂದು ಸ್ವಲ್ಪ ದಿನ ನಾವು ಸೊಸೆ ಮನೆಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ನೋಡಿ ನೀವು ಉಣ್ಕೊಂಡು ತಿನ್ಕೊಂಡು ಇಲ್ಲಿ ಇದ್ದಷ್ಟು ದಿನ, ಇವಾಗ ಆಮೇಲೆ ನನ್ ದೌರ್ಭಾಗ್ಯ ಸ್ಟಾರ್ಟ್ ಆಗ್ಬಿಡುತ್ತೆ, ನೀವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ಕೊಂಡು ಇವಾಗ ನೀವು ಬಿಟ್ಕೊಳ್ಳಿ ಅಂತ ಹೇಳ್ಕೊಂಡು ಅವನು ತನ್ನ ರೂಮಿಗೆ ಬರ್ತಾನೆ. ತನ್ನ ರೂಮಿಗೆ ಬಂದು ನೋಡ್ತಾನೆ. ಆಗ ಅದ್ರಲ್ಲಿ ಒಂದು ಮಲ್ಕೊಳ್ಳೋ ಪ್ಲೇಸ್ ಅಲ್ಲಿ ಒಂದು ಬ್ಲಾಕ್ ರೋಸ್ ಮತ್ತೆ ಒಂದು ಲೆಟರ್ ಇರುತ್ತೆ. ಗುಡ್ ನೈಟ್ ಬ್ಲಾಕ್ ರೋಸ್, ಚೆನ್ನಾಗಿ ನಿದ್ರೆ ಮಾಡಿ ಅಂತ ಅದ್ರಲ್ಲಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಹಾಗೆ ಪ್ರಸನ್ನಗೆ ಒಂದ್ ಸರಿ ಶಾಕ್ ಆಗ್ಬಿಟ್ಟು, ಇವಾಗ ಸೂರ್ಯನಿಗೆ ಟಾರ್ಚ್ ಹಾಕಕ್ಕೆ ಹೊರಟಿದಾರ, ನನ್ಗೆ ಇವಾಗ ಲೆಟರ್ ಮತ್ತೆ ಬ್ಲಾಕ್ ರೋಸ್ ಅನ್ನ ಇಟ್ಬಿಟ್ಟು ನನ್ಗೇನೆ ಇವಾಗ ಆಟ ಆಡ್ಸಕ್ ಹೊರಟಿದಾರ, ಹೆದರ್ಸಕ್ ಹೊರಟಿದಾರ. ಈ ಪ್ರಸನ್ನ ಇದಕ್ಕಲ್ಲ, ಇವಾಗ ಈ ತಮಾಷೆಗೆಲ್ಲ ಹೆದರ್ಕೊಳ್ಳೋ ಮಗನೇ ಅಲ್ಲ ಅಂತ ಹೇಳ್ಕೊಂಡು ಅದನ್ನ ಹಾಗೆ ಫೋಲ್ಡ್ ಮಾಡ್ಬಿಟ್ಟು ಡಸ್ಟ್ ಬಿನ್ಗೆ ಹಾಕ್ತಾರೆ. ಇನ್ನ ಒಂದ್ ಕಡೆ ಸಾಹಿತ್ಯ ಮಾತ್ರ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು, ಇವಾಗ ರಾಧಾ ಮೇಡಮ್ಗೆ ಏನಾಗಿದೆಯೋ ಏನೋ ಫೋನ್ ಬೇರೆ ಅರ್ಧಕ್ಕೆ ಕಟ್ ಮಾಡ್ಬಿಟ್ರಲ್ಲ, ಯಾವ್ದಕ್ಕೆ ಇರ್ಲಿ, ಇನ್ನೂ ಒಂದ್ಸರಿ ಕಾಲ್ ಮಾಡ್ತೀನಿ ಅಂತ ಹಾಗೆ ಕಾಲ್ ಮೇಲೆ ಕಾಲು ರಾಧಾ ಮೇಡಮ್ಗೆ ಮಾಡ್ತಾ ಇರ್ತಾಳೆ. ಆದ್ರೆ ರಾಧಾ ಮೇಡಮ್ ಮಾತ್ರ ನೆಲದ ಮೇಲೆ ಬಿದ್ದೋಗಿರ್ತಾರೆ. ಅವ್ರ ಫೋನ್ ಮಾತ್ರ ಅಲ್ಲೇ ಸ್ವಲ್ಪ ದೂರದಲ್ಲಿ ಇರುತ್ತೆ. ಇವಾಗ ಸಾಹಿತ್ಯ ಬೇರೆ ಫೋನ್ ಮಾಡ್ತಿರ್ತಾರೆ, ನನ್ಗೇನು ಕೂಡ ಆಗ್ಬಾರ್ದು, ನಾನ್ ಇನ್ನ ಬದುಕ್ಬೇಕು ಅಂತ ಅವ್ರು ಹಾಗೆ ತೆಳ್ಕೊಂಡು ಫೋನ್ ಹತ್ರ ಹೋಗ್ಬಿಟ್ಟು ಫೋನ್ ಅನ್ನ ತಗೊಳಕಂತ ಹೋಗ್ತಾರೆ. ಆಗ ಅಲ್ಲಿಗೆ ಅರುಂಧತಿ ಬಂದ್ಬಿಟ್ಟು ಆ ಫೋನ್ ಮೇಲೆ ಕಾಲಿಟ್ಬಿಟ್ಟು ಆ ಫೋನ್ ಅನ್ನ ಇನ್ನೂ ಒಂದ್ ಸ್ವಲ್ಪ ದೂರ ಕಾಲಿಂದ ಒದ್ದು ಬಿಡ್ತಾರೆ. ಇನ್ನ ಒಂದ್ ಕಡೆ ಭರತ್ ಮಾತ್ರ ರಾತ್ರಿಲಿ ಹೊರಗಡೆ ನಿಂತ್ಕೊಂಡು ಹಾಗೆ ಓಡಾಡ್ತಾ ಇರ್ತಾನೆ. ಆಗ ಸಿಂಚನ ಅಲ್ಲಿಗೆ ಬಂದ್ಕೊಂಡು, ಯಾಕೆ ಭರತ್ ಇನ್ನೂ ಕೂಡ ನಿದ್ದೆ ಬಂದಿಲ್ವಾ, ಯಾಕೆ ಇಲ್ಲಿ ಓಡಾಡ್ತಾ ಇದೀಯಾ ಅಂತ ಅವಾಗ ಸಿಂಚನ ಕೇಳ್ತಾ ಇರ್ಬೇಕಾದ್ರೆ, ಇಲ್ಲ ಸಿಂಚು, ಹಾಗೆ ಸ್ವಲ್ಪ ಓಡಾಡ್ತಾ ಇದ್ದೆ ಅಷ್ಟೇ ಅಂತ ಅವಾಗ ಭರತ್ ಹೇಳ್ತಾನೆ. ಅದ್ ಸರಿ, ಇವಾಗ ಕರ್ಣ ಎಲ್ಲನೂ ಕೂಡ ಕಾಣಿಸ್ತಾ ಇಲ್ವಲ್ಲ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ಅವನು ಮನೇಲಿ ಇಲ್ವಾ ಅಂತ ಅವಾಗ ಸಿಂಚನ ಕೇಳ್ತಾಳೆ. ಅವನು ಮನೇಲಿ ಇಲ್ಲ, ಎಲ್ಲೋ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ ಅಂತ ಅವಾಗ ಭರತ್ ಹೇಳ್ತಾನೆ. ಅಲ್ಲ ಕಣೋ, ಇವಾಗ ದೆವ್ವಗಳು ಓಡಾಡೋ ಟೈಮಲ್ಲಿ ಇವಾಗ ಹೊರಗಡೆ ಅವನಿಗೇನ್ ಕೆಲ್ಸ ಅಂತ ಸಿಂಚನ ಕೇಳ್ತಾ ಇರ್ಬೇಕಾದ್ರೆ, ಇವಾಗ ನಮ್ಮ ಮನೆಗೂ ಕೂಡ ಇವಾಗ ಸುಮಾರು ದಿನದಿಂದ ಇವಾಗ ಈ ತರ ಕಷ್ಟ ಕೊಡ್ತಾ ಇದಾರಲ್ವಾ, ಅವ್ರಿಗೂ ಕೂಡ ಇಂಥ ಹೊತ್ತಲ್ಲೇ ದೆವ್ವ ಬಿಡಿಸ್ಬೇಕು ಅಂತ ಇವಾಗ ಕರ್ಣ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾನೆ ಅಂತ ಅವಾಗ ಭರತ್ ಹೇಳ್ತಾನೆ. ಏನು ದೆವ್ವ ಬಿಡಿಸೋದ, ದೆವ್ವ ಇವಾಗ ನಮ್ಮನೆಗೆ ಕಷ್ಟ ಕೊಡ್ತಿರೋರಿಗ, ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೊಂದನು ಕೂಡ ಅರ್ಥ ಆಗ್ತಾನೆ ಇಲ್ಲ, ಸ್ವಲ್ಪ ಬಿಡಿಸ್ ಹೇಳ್ಬಾರ್ದ ಅಂತ ಅವಾಗ ಸಿಂಚನ ಕೇಳ್ತಾಳೆ. ನೋಡು, ಇವಾಗ ಅಣ್ಣ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಕ್ ಹೋಗಿದ್ದಾನೆ, ಅದು ಏನು ಎತ್ತ ಅಂತ ಇವಾಗ ನಿನ್ಗೆ ಇವಾಗ ಗೊತ್ತಾಗ್ತಾ ಇರೋದೇನೆ ಒಳ್ಳೇದು, ಕೆಲ್ಸ ಎಲ್ಲ ಪೂರ್ತಿ ಆದ್ಮೇಲೆ ಆಮೇಲೆ ಅಣ್ಣನೇ ನಿನ್ಗೆ ಹೇಳ್ತಾನೆ ಅಂತ ಭರತ್ ಹೇಳ್ತಾನೆ. ಇನ್ನ ಒಂದ್ ಕಡೆ ರಾಧಾ ಮೇಡಮ್ ಮಾತ್ರ, ಅರುಂಧತಿ ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ, ನಾನ್ ನಿನ್ಗೆ ಏನ್ ಇವಾಗ ಅಂತದ್ ಮಾಡಿದೀನಿ ನೋಡು, ಇವಾಗ ಇದೆಲ್ಲ ಸರಿ ಇಲ್ಲ, ಈ ನೋವನ್ನ ನನ್ಗೆ ತಡಿಯಕ್ ಆಗಲ್ಲ, ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಅವರು ಹಾಗೆ ಗೋಳಾಡ್ತಾ ಇರ್ಬೇಕಾದ್ರೆ, ಏನು ನೀನ್ ಏನ್ ಮಾಡಿದ್ಯಾ ಅಂತನ ಮೊನ್ನೆ ನೆನ್ಪೋಯ್ತಾ, ನನ್ ಮಗನಿಗೆ ಇವಾಗ ಭರತ್ಗೆ ನೀನು ಶೂಟ್ ಮಾಡೋ ತರ ಇವಾಗ ಮಾಡ್ಬಿಟ್ಟಿಯಲ್ಲ, ಅದಕ್ಕೆ ಆ ತಪ್ಪಿಗೆನೆ ಈ ಶಿಕ್ಷೆ ಅಂತ ಅರುಂಧತಿ ಹೇಳ್ತಿರ್ಬೇಕಾದ್ರೆ, ಅದ್ರಲ್ಲಿ ನೀನೇ ಮಾಡಿರೋದು ತಪ್ಪು, ನೀನ್ ತಾನೇ ಮಾಡ್ಸಿರೋದು, ಅದ್ರಲ್ಲಿ ನನ್ ತಪ್ಪೇನು ಇದೆ ಅಂತ ಅವಾಗ ರಾಧಾ ಮೇಡಮ್ ಕೇಳ್ತಿರ್ಬೇಕಾದ್ರೆ, ನಿನ್
ತಪ್ಪು ಏನೂ ಇಲ್ವಾ? ನಿನ್ ಮಗ ಕರ್ಣ ಅಲ್ಲಿ ಹೋಗದಿದ್ರೆ ಇವಾಗ ನನ್ ಮಗನಿಗೆ ನಾನೇನೆ ಇವಾಗ ಶೂಟ್ ಮಾಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ? ಹಾಗಾಗಿ ನಿನ್ ಮಗ ಅಲ್ಲಿಗೆ ಹೋಗಿರ್ಲಿಲ್ಲ, ಅದಂದ್ರೆ ನಿನ್ ತಪ್ಪು ತಾನೆ. ಹಾಗಾಗಿ ಇವಾಗ ಹಾವಿಂದ ನಿನ್ಗಿವಾಗ ನಾನು ವಿಷನ ಕಚ್ಚಿಸಿರೋದು. ಇವಾಗ ಈ ಅರುಂಧತಿ ಮೇಲೆ ನಿನ್ಗಿವಾಗ ಭಯ ಕಮ್ಮಿ ಆದಾಗಿದೆ. ಹಾಗಾಗಿ ಇವಾಗ ಅರುಂಧತಿ ಏನ್ ಮಾಡ್ತಾಳಂತ ಅವಾಗ ಇವಾಗ ನಿನ್ಗೆ ಸ್ವಲ್ಪ ನಾನು ಕೂಡ ತೋರಿಸ್ತಾ ಇದ್ರ ಮಾತ್ರ ತಾನೇ ಇವಾಗ ಅರುಂಧತಿ ಮೇಲೆ ನಿನ್ಗಿವಾಗ ಭಯ ಬರೋದು. ಅದೇ ಈ ಅರುಂಧತಿ ಸ್ಟೈಲ್ ಅಂತ ಅರುಂಧತಿ ಹೇಳ್ತಾ ಇರ್ಬೇಕಾದ್ರೆ ಇನ್ನ ಒಂದ್ ಕಡೆ ಆಗ ರಾಧಾ ಮೇಡಮ್ ಮಾತ್ರ ತುಂಬಾ ನೋವಿಂದ ನರಳಾಡ್ತಾ ಇರ್ತಾರೆ. ಪ್ಲೀಸ್ ಇವಾಗ ಈ ತರ ಎಲ್ಲ ಮಾಡೋದಲ್ಲ, ಇಲ್ಲಿಗೆನೆ ಬಿಟ್ಬಿಡು. ಇದ್ರದಿಂದ ನಿನ್ಗೆ ಏನ್ ಸಿಗುತ್ತೆ? ನೀನ್ ಅನ್ಕೊಂಡಾಗೆ ಯಾವ್ದನ್ನು ಕೂಡ ಇವಾಗ ನನ್ನನ್ನ ಸಾಯಿಸಿದ್ರೆ ಇಲ್ಲಿಗೆ ಯಾವ್ದನ್ನು ಕೂಡ ಮುಗಿಯಲ್ಲ ಅಂತ ಅವಾಗ ರಾಧಾ ಮೇಡಮ್ ಹೇಳ್ತಿರ್ಬೇಕಾದ್ರೆ, ನನ್ನನ್ನೇನಾದ್ರೂ ದಡ್ಡಿ ಅಂತ ಅನ್ಕೊಂಡಿದ್ಯಾ? ನಿನ್ನನ್ನ ಸಾಯಿಸಿದ್ರೆ ಯಾವ್ದನ್ನು ಕೂಡ ಇಲ್ಲಿಗೆ ಮುಗಿಯಲ್ಲ ಅಂತ ನನಗ್ ಗೊತ್ತು. ನಿನ್ನನ್ನ ಇಷ್ಟು ಸುಲಭವಾಗಿ ಯಾರು ಇವಾಗ ಸಾಯಿಸ್ತೀನಿ ಅಂತ ಹೇಳಿರೋದು? ಸರಿ, ಇವಾಗ ನಿನ್ಗೆ ತುಂಬಾನೇ ನೋವಾಗ್ತಾ ಇದ್ಯಾ? ಈ ನೋವನ್ನ ನಿನ್ಗೆ ತಡ್ಕೊಳಕ್ ಆಗಲ್ವಾ? ಸರಿ, ಹಾಗಾದ್ರೆ ನಿನ್ಗೆ ಇವಾಗ ನಾನು ಒಂದ್ ಕೆಲ್ಸ ಮಾಡ್ತೀನಿ, 2 ಆಪ್ಷನ್ ಕೊಡ್ತೀನಿ. ಯಾವ್ದ್ ಬೇಕು ಅಂತ ನಿನ್ಗೆನೆ ಹೇಳು. ಒಂದೇ ಸಾವು, ಇಲ್ಲ ಅಂತಂದ್ರೆ ಇವಾಗ ಬದುಕು. ನಿನ್ಗೆ ಯಾವ್ದ್ ಬೇಕಂತ ಹೇಳು. ಒಂದ್ ವೇಳೆ ಏನಾದ್ರೂ ಇವಾಗ ನೀನು ಬದುಕ್ಬೇಕು ಅಂತ ನೀನ್ ಅನ್ಕೊಳ್ಳೋದಿದ್ರೆ ನಿನ್ ಮಗ ಕರ್ಣನ ನಾನು ನಿನ್ಗೆ ಇವಾಗ ಹೇಗೆ ಚಿತ್ರಹಿಂಸೆ ಕೊಡ್ತಿದ್ದೀನೋ ಅದೇ ತರನೇ ಅವನಿಗೂ ಕೂಡ ಚಿತ್ರಹಿಂಸೆ ಕೊಟ್ಬಿಟ್ಟು ಸಾಯಿಸ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರೂ ನೀನೇ ಇವಾಗ ಸಾಯ್ಬೇಕು ಅಂತ ಇದ್ದದಿದ್ರೆ ಹೇಳು, ಇನ್ನ ಸ್ವಲ್ಪ ಏನಾದ್ರೂ ಕೂಡ ಚಿತ್ರಹಿಂಸೆ ಕೊಟ್ಬಿಟ್ಟು ನಿನ್ನನ್ನ ಬೇಕಾದ್ರೂ ಇವಾಗ್ಲೇನೆ ನಾನು ಕಥೆನ ಫಿನಿಶ್ ಮಾಡ್ಬಿಡ್ತೀನಿ. ಹೇಳು, ನಿನ್ಗೆ ಇವಾಗ ಯಾವ್ದಿದ್ರಲ್ಲಿ 2 ಆಪ್ಷನ್ ಅಲ್ಲಿ ಯಾವ್ದ್ ಬೇಕು ಅಂತ ನೀನೇನೆ ಚೂಸ್ ಮಾಡು ಅಂತ ಅವಾಗ ಅರುಂಧತಿ ಕೇಳ್ತಾ ಇರ್ತಾರೆ. ಅಂದಾಗೆ ಇವಾಗ ನಿನ್ಗಿವಾಗ 2 ಆಪ್ಷನ್ ಅಲ್ಲಿ ಯಾವ್ದ್ ಬೇಕು ಅಂತ ತುಂಬಾನೇ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಯಾಕಂತಂದ್ರೆ ಇವಾಗ ನಿನಗ್ ಕಚ್ಚಿರೋದು ಯಾವ್ದೇ ಮಾಮೂಲಿ ಕೇರೆ ಹಾವು ಅಂತ ಅನ್ಕೋಬೇಡ. ನಿನ್ಗೆ ಇವಾಗ ಕಚ್ಚಿರೋದು ವಿಷ ಸರ್ಪ. ಆದಷ್ಟು ಬೇಗನೆ ನೀನೆ ಯೋಚನೆ ಮಾಡಿ ಡಿಸೈಡ್ ಮಾಡು, ಸರಿನಾ? ಬಾಯ್ ಅಂತ ಹೇಳ್ಕೊಂಡು ಅರುಂಧತಿ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ರಾಧಾ ಮೇಡಮ್ ಮಾತ್ರ ತುಂಬಾನೇ ನೋವಾಗ್ತಾ ಇರುತ್ತೆ. ಇನ್ನ ಒಂದ್ ಕಡೆ ಪ್ರಸನ್ನ ಮಾತ್ರ ರೋಡ್ ಮಧ್ಯದಲ್ಲಿ ಹಾಗೆ ಬೆಡ್ ಹಾಕೊಂಡು ಬೆಡ್ ಮೇಲೆ ಜೋರಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಆ ಕಡೆ ಈ ಕಡೆಯಿಂದ ಎಲ್ಲಾ ಕಡೆಯಿಂದನೂ ಕೂಡ ಗಾಡಿಯವ್ರು ಮಾತ್ರ ನಿಲ್ಲಿಸ್ಕೊಂಡು, ಕುಡುಕ್ ನನ್ ಮಗನೇ, ಏನೋ ನೀನು ಇವಾಗ ಸಾಯೋಕೆನೆ ಇವಾಗ ನಮ್ ಗಾಡಿನೇ ಬೇಕಿತ್ತ? ಇವಾಗ ರೋಡ್ ಮೇಲೆ ಬಂದು ಮನೇಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಇವಾಗ ರೋಡ್ ಮೇಲೆ ಬಂದು ಮಲ್ಕೊಂಡಿದ್ಯಲ್ಲ, ಸಾಯೋಕೆ ನಿನ್ಗೇನು ಬೇರೆ ಎಲ್ಲೂ ಜಾಗನೇ ಸಿಕ್ಕಿಲ್ವಾ ಅಂತ ಜೋರಾಗಿ ಬೈಕೊಂಡು ಹಾಗೆ ಎಲ್ಲರನ್ನು ಕೂಡ ಜೋರಾಗಿ ಹಾರ್ನ್ ಹಾಕ್ತಾ ಇರ್ತಾರೆ. ಆಗ ಪ್ರಸನ್ನಗಿನ ಮಾತ್ರ ಎದ್ದು ಬಿಟ್ಟು ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಇವಾಗ ನಾನು ಏನಪ್ಪಾ ಇಲ್ಲಿ ಇವಾಗ ರೋಡ್ ಮಧ್ಯದಲ್ಲಿ ಬಂದ್ಕೊಂಡು ಮಲ್ಕೊಂಡಿದ್ದೀನಲ್ಲ, ನನ್ಗೆ ಏನಾಗಿದೆ ಅಂತ ಅವ್ನು ಯೋಚನೆ ಮಾಡ್ತಾ ಇದ್ರೆ ಗಾಡಿಯವ್ರು ಮಾತ್ರ, ಅಯ್ಯೋ ಕುಡುಕ್ ನನ್ ಮಗನೇ, ಇವಾಗ ಕುಡ್ದಿರೋದು ಇನ್ನ ಇಳ್ದಿಲ್ವಾ ನಿನ್ಗೆ? ಎದ್ದೋಗೋ ಇಲ್ಲಿಂದ, ಪ್ಯಾಸೆಂಜರ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಂತ ಹಾಗೆ ಅವರೆಲ್ಲ ಹಾಗೆ ಕಲ್ ತಗೊಂಡು ಹೊಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೊಡಿಬೇಡಿ, ನಾನು ಇವಾಗ ಎದ್ದೋಗ್ತೀನಿ ಅಂತ ಹೇಳ್ಕೊಂಡು ಹಾಗೆ ಪ್ರಸನ್ನ ಅಲ್ಲಿಂದ ಎದ್ದು ಓಡ್ ಬಂದ್ಬಿಡ್ತಾನೆ. ಇವಾಗ ನನ್ಗೆ ಏನಾಗಿದೆ? ನಾನ್ ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ? ಇವಾಗ ಏನ್ ಮಾಡ್ಲಿ ಅಂತ ಅವನು ಯೋಚನೆ ಮಾಡ್ತಾ ಇದ್ರೆ ಇದನ್ನೆಲ್ಲ ಮಾತ್ರ ದೂರದಿಂದ ಅಲ್ಲೇ ಕಾರಲ್ಲಿ ಕೂತ್ಕೊಂಡು ಬ್ರಹ್ಮಕುಮಾರ್ ಮತ್ತೆ ಕರ್ಣ ಮಾತ್ರ ಗಾಡಿ ಒಳಗಡೆನೆ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಇನ್ನ ಒಂದ್ ಕಡೆ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ, ಮನೆಗಾದ್ರೂ ಒಂದು ಕಾಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ಫೋನ್ಗೋಸ್ಕರ ಪಾಕೆಟ್ ಎಲ್ಲ ತಡ್ಕಾಡ್ತಾನೆ. ಆಗ ಫೋನ್ ಏನೇ ಇರಲ್ಲ. ಅಯ್ಯೋ, ನನ್ ಫೋನು ಇಲ್ಲ, ಪರ್ಸನು ಇಲ್ಲ, ಇವಾಗ ಕತ್ತಲ್ಲಿ ಬೇರೆ ಚೈನು ಉಂಗ್ರ ಏನೂ ಕಾಣ್ತಾ ಇಲ್ವಲ್ಲ, ಎಲ್ಲಿಗೋಯ್ತಪ್ಪ ಅಂತ ಅವನು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಪ್ರಸನ್ನ ಕುಮಾರ್. ಇನ್ನ ಒಂದ್ ಕಡೆ ರಾಧಾ ಮೇಡಮ್ ಮಾತ್ರ ಇವಾಗ ನನ್ನ ಮಗನಿಗೋಸ್ಕರ ಕರ್ಣನಿಗೋಸ್ಕರ ನಾನು ಬದುಕಲೇಬೇಕು, ಇಲ್ಲ ಅಂತಂದ್ರೆ ಅರುಂಧತಿ ಮಾತ್ರ ಅವನು ಯಾವ್ದೇ ಕಾರಣಕ್ಕೂ ಜೀವಂತವಾಗಿ ಉಳಿಸೋದೇ ಇಲ್ಲ, ನಾನಿವಾಗ ಬದುಕಲೇಬೇಕು ಅಂತ ಅಲ್ಲಿಂದ ನಿಧಾನಕ್ಕೆ ಎದ್ಕೊಂಡು ರೋಡ್ ಹತ್ರ ಬಂದ್ಕೊಂಡು ಯಾರಾದ್ರೂ ನಿಲ್ಸಪ್ಪ, ನನ್ಗೆ ಇವಾಗ ಹಾವು ಕಚ್ಚಿದೆ, ದಯವಿಟ್ಟು ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಯಾರಾದ್ರೂ ನನ್ಗೆ ಸಹಾಯ ಮಾಡಿ ಅಂತ ಎಲ್ಲ ವೆಹಿಕಲ್ ಅನ್ನ ಅಡ್ಡಾಕ್ತಾ ಇರ್ತಾರೆ. ಆದ್ರೆ ಯಾರನ್ನು ಮಾತ್ರ ನಿಲ್ಸೋದೇ ಇಲ್ಲ. ಇವಾಗ ನಾನು ಏನ್ ಮಾಡ್ಲಿ? ಇವಾಗ ನನ್ಗೆ ತಲೆ ಬೇರೆ ಸಿಡ್ದಾಗ ಆಗ್ತಾ ಇದೆ, ಇವಾಗ ನನ್ಗೆ ಕಣ್ಣೆಲ್ಲ ಮಂಜ್ ಆಗ್ತಾ ಇದೆ, ನಾನಿವಾಗ ಏನ್ ಮಾಡ್ಲಿ? ಒಂದ್ ಆಟನೂ ಕೂಡ ಸಿಗ್ತಾ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಸಾಹಿತ್ಯ ಅಲ್ಲಿಗೆ ಕಾರಲ್ಲಿ ಬಂದ್ಬಿಡ್ತಾಳೆ. ಸಾಹಿತ್ಯ, ನೋಡಮ್ಮ, ನನ್ಗೆ ಇವಾಗ ಹಾವು ಕಚ್ಚಿಬಿಟ್ಟಿದೆ, ಸಾಹಿತ್ಯ ನಾನು ಹೇಗಾದ್ರೂ ಮಾಡಿ ಬದುಕ್ಬೇಕು, ಸಾಹಿತ್ಯ ನನ್ನ ಉಳಿಸ್ಕೋ ಅಮ್ಮ ಅಂತ ಅವರು ಸಾಹಿತ್ಯ ಹತ್ರ ಬೇಡ್ಕೊಂತ ಇರ್ತಾರೆ. ಆಗ ಸಾಹಿತ್ಯ ಅಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು, ಇಲ್ಲ ರಾಧಾ ಮೇಡಮ್, ನಿಮ್ಗೆ ಏನೂ ಆಗಲ್ಲ, ಇವಾಗ ನಾನ್ ನಿಮ್ಮನ್ನ ಆಸ್ಪತ್ರೆ ಸೇರಿಸ್ತೀನಿ, ನಿಮ್ಗೆ ಏನೂ ಆಗಕ್ ಬಿಡಲ್ಲ, ಅಣ್ಣ ಡ್ರೈವರ್ ಅನ್ನ ಬೇಗ ಆಸ್ಪತ್ರೆಗೆ ಹೋಗ್ಬೇಕು, ಗಾಡಿ ತೆಗಿರಿ ಅಂತ ಅವಾಗ ಸಾಹಿತ್ಯ ಹೇಳ್ತಾಳೆ. ಅಯ್ಯೋ ಮೇಡಮ್, ಹತ್ರದಲ್ಲಿ ಯಾವ್ದನ್ನು ಕೂಡ ಆಸ್ಪತ್ರೆನೇ ಇಲ್ವಲ್ಲ ಮೇಡಮ್, ಇವಾಗ ಇಲ್ಲೇ ಯಾವ್ದಾದ್ರು ಕ್ಲಿನಿಕಲ್ಲಿ ಡಾಕ್ಟರ್ ಇದ್ರೆ ನಾನ್ ಕರ್ಕೊ ಬರ್ತೀನಿ, ನೀವು ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಅಂತ ಡ್ರೈವರ್ ಹೇಳ್ಬಿಟ್ಟು ಅಲ್ಲಿಂದ ಗಾಡಿ ತಗೊಂಡು ಹೋಗ್ಬಿಡ್ತಾನೆ. ಆಗ ಸಾಹಿತ್ಯ ಒಳಗಡೆ ಕರ್ಕೊ ಬಂದು ಅವ್ರನ್ನ ಮಲ್ಗಿಸಿ ಹಾಗೆ ಕೈಗೆಲ್ಲ ಒಂದು ಬಟ್ಟೆ ಕಟ್ಬಿಟ್ಟು, ಮೇಡಮ್ ನಿಮ್ಗೆ ಏನೂ ಕೂಡ ಆಗಲ್ಲ ಮೇಡಮ್, ನಿಮ್ಗೆ ಏನೂ ಆಗೋಕ್ಕೂ ನಾನ್ ಬಿಡಲ್ಲ, ನಾನ್ ನಿಮ್ಮನ್ನ ಬದುಕಿಸ್ಕೊಂತೀನಿ ಅಂತ ಅವ್ರ ಕೈಕಾಲೆಲ್ಲ ಹಾಗೆ ಉಜ್ಜುತ್ತಾ ಇರ್ತಾಳೆ. ಆಗ ರಾಧಾ ಮೇಡಮ್ ಮಾತ್ರ ಅಲ್ಲೇನೆ ಹಾಗೆ ಕಣ್ಮುಚ್ಚಿ ಬಿದ್ದೋಗ್ಬಿಡ್ತಾರೆ. ಆಗ ಸಾಹಿತ್ಯ ಅಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ರಾಧಾ ಮೇಡಮ್ ಅಂತ ಜೋರಾಗಿ ಕೂಕೊಂಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.